ಯಾರು ಈ ಕೇಸನ್ನು ತನಿಖೆ ಮಾಡಿದ್ರು SITನವರು, ಅವರಿಗೆ ನಿಜವಾಗ್ಲೂ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಅಭಿನಂದನೆಯನ್ನು ಹೇಳಬೇಕಾಗಿದೆ. ಹೆಣ್ಣು ಪೀಡಕರು ರಾಜಕಾರಣದಲ್ಲಿ ಸಾಕಷ್ಟು ಜನ ಇದ್ದಾರೆ ವೀಕ್ಷಕರೇ. ಇದು ಬರೀ ಪ್ರಜ್ವಲ್ ರೇವಣ್ಣಂದು ಇವತ್ತೇನಾಯಿತು ಶಿಕ್ಷೆ ಆಯಿತು ಹಂಗಾಗಿ ನಮಗೆಲ್ಲ ಗೊತ್ತಾಗ್ತಿದೆ. ಆದರೆ ಇಂಥದೇ ರೇಪ್ ಕೇಸ್ಗಳಲ್ಲಿ, ಹೆಣ್ಣು ಮಕ್ಕಳ ದೌರ್ಜನ್ಯ ಕೇಸ್ಗಳಲ್ಲಿ, ಸಾಕಷ್ಟು ಕೇಸ್ಗಳಲ್ಲಿ ಇನ್ನೂ ಕೂಡ ರಾಜಕಾರಣಿಗಳು ಭಾಗಿಯಾಗಿದ್ದಾರೆ. ಅವ್ರ ಮೇಲೂ ಕೂಡ ವಿಚಾರಣೆಗಳು ನಡೀತಿದೆ. ಪ್ರಜ್ವಲ್ ರೇವಣ್ಣನಿಗೆ ಈ ಅತ್ಯಾಚಾರ ಪ್ರಕರಣದಲ್ಲಿ ಏನು ಶಿಕ್ಷೆ ಆಗಿದೆ ಅಂತಹದ್ದೇ ಒಂದು ಶಿಕ್ಷೆ ಯಾರು ಈ ಪೆನ್ಡ್ರೈವ್ಗಳನ್ನ ಬಿಟ್ಟರು, ಈ ವಿಡಿಯೋಗಳನ್ನ ಜಾಲತಾಣಗಳಲ್ಲಿ ಹರಿದು ಬಿಟ್ಟರು ಅವ್ರಿಗೂ ಕೂಡ ಆಗಬೇಕಾಗಿದೆ. ಪ್ರಜ್ವಲ್ ರೇವಣ್ಣನ ಅತ್ಯಾಚಾರ ತನಿಖೆಯಲ್ಲಿ ಪೊಲೀಸರು ಮಾಡಿರೋ ಕೆಲಸ ಇದೆಯಲ್ಲ, ಇದು ನಿಜವಾಗ್ಲೂ ಶ್ಲಾಘನೀಯ ಕೆಲಸ. ಇದು ಪೊಲೀಸರಿಗೆ ಒಂದು ಸಲ್ಯೂಟ್ ಮಾಡಲೇಬೇಕು. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಉಪ್ಪು ತಿಂದವನು ನೀರು ಕುಡಿಬೇಕು, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಬೇಕು. ನೊಂದ ಮನಸ್ಸುಗಳ ಶಾಪ ಅತಿರೇಕಕ್ಕೆ ಹೋದಾಗ, ತಮ್ಮ ಪಾಪದ ಕೊಡ ತುಂಬಿದಾಗ ಯಾವ ದೇವರು, ದಿಂಡ್ರು, ಹೋಮ ಹವನ ಏನೂ ಕೂಡ ನಮ್ಮೊಟ್ಟಿಗೆ ಬರೋದಿಲ್ಲ ಅನ್ನೋದಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಸಂತೋಷ್ ಗಜಾನನ ಭಟ್ ಅವರು ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟು ಆದೇಶನ ಹೊರಡಿಸಿರೋದೇ ಇದಕ್ಕೆ ಸಾಕ್ಷಿ. ಹೌದು ವೀಕ್ಷಕರೇ, ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಅಂದರೆ ತನ್ನ ಜೀವನದ ಕೊನೆಯ ಉಸಿರಿರೋವರೆಗೂ ಪ್ರಜ್ವಲ್ ರೇವಣ್ಣ ಅವರು ಜೈಲಿನಲ್ಲೇ ಇರಬೇಕು ಅಂತ ಒಂದು ಶಿಕ್ಷೆನ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಕೊಟ್ಟಿದ್ದಾರೆ. ಈ ತೀರ್ಪು ಬಂದಾಗ ಪ್ರಜ್ವಲ್ ರೇವಣ್ಣ ಅವರು ತುಂಬ ಕಣ್ಣೀರು ಹಾಕ್ಕೊಂಡ್ರು ಅಂತ ನಾವೆಲ್ಲ ಕೇಳ್ಪಟ್ಟಿದ್ದೀವಿ. ಪ್ರಜ್ವಲ್ ರೇವಣ್ಣ ಅವರೇ, ಯಾಕೆ ಕಣ್ಣೀರು? ಯಾರಿಗೋಸ್ಕರ ಕಣ್ಣೀರು? ಈ ದೇಶದ ಏಕೈಕ ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ದೇವೇಗೌಡರಿಗೆ ಅವಮಾನ ಮಾಡಿದೆ ಅನ್ನೋ ಕಾರಣಕ್ಕೆ, ಅಥವಾ ಲಕ್ಷಾಂತರ ಜನ JDS ಕಾರ್ಯಕರ್ತರ ನಂಬಿಕೆ ಹುಸಿಯಾಯಿತು ಅನ್ನೋ ಕಾರಣಕ್ಕೆ, ಅಥವಾ ನಿಮ್ಮ ಅಧಿಕಾರದ ಬಲ, ಹಣಬಲ, ತೋಳ್ಬಲ ಇವೆಲ್ಲನೂ ಇದ್ದು ನಾವೇನು ಬೇಕಾದರೂ ಜಯಿಸ್ತೀವಿ ಅನ್ನೋ ನಿಮ್ಮ ನಂಬಿಕೆ ಹುಸಿಯಾಯಿತು ಅನ್ನೋ ಕಾರಣಕ್ಕೆ, ಯಾವ ಕಾರಣಕ್ಕೆ ಕಣ್ಣೀರು ಹೇಳಿ ವೀಕ್ಷಕರೇ. ನಾವಿಲ್ಲಿ ಒಂದು ತುಂಬ ಮುಖ್ಯವಾದ ವಿಚಾರನ ನಾವಿಲ್ಲಿ ಮಾಡಬೇಕಾಗಿರೋದೇನೆಂದರೆ, ಏನು ಈ ನ್ಯಾಯಾಲಯದ ತೀರ್ಮಾನ ಆಗಿದೆಯಲ್ಲ, ಖಂಡಿತ ಇದು ಒಂದು ಐತಿಹಾಸಿಕ ತೀರ್ಪು ಅಂತಲೇ ಹೇಳಬೇಕು. ಏಕೆಂದರೆ ಕೇವಲ 14 ತಿಂಗಳಲ್ಲಿ ಇದರ ಪೂರ್ತಿ ತನಿಖೆ ಮುಗಿದು ಅಂತಿಮ ಆದೇಶನ ನ್ಯಾಯಾಲಯ ಕೊಟ್ಟಿದೆ. ಯಾರೋ ಅಪರಾಧಿ ಆರೋಪಿ ಸ್ಥಾನದಲ್ಲಿದ್ದರೂ ಪ್ರಜ್ವಲ್ ರೇವಣ್ಣ ಆ ಮನುಷ್ಯ ಇವತ್ತು ಅಪರಾಧಿ ಅಂತ ಹೇಳಿ ನ್ಯಾಯಾಲಯ ಆದೇಶ ಮಾಡಿ ಶಿಕ್ಷೆನೂ ಕೂಡ ಕೊಟ್ಟಿದೆ. ಇವತ್ತು ನೋಡಿ, ಸಮಾಜದಲ್ಲಿ ನ್ಯಾಯಾಲಯಗಳ ಮೇಲೂ ಕೂಡ ಒಂದು ಸಂದೇಹ ಬರುವಂತಹ ವಾತಾವರಣ ನಿಜವಾಗ್ಲೂ ಈ ಕಾಲಘಟ್ಟದಲ್ಲಿ ಜನಮಾನಸದಲ್ಲಿ ಅಂಥ ಒಂದು ಸಂಶಯಗಳು ನ್ಯಾಯಾಲಯದ ಮೇಲೂ ಕೂಡ ಹುಟ್ಕೊಳ್ತಿದ್ವು. ನ್ಯಾಯಾಲಯಗಳಲ್ಲಿ ಬಲಿಷ್ಠರಿಗೆ, ಹಣ ಇರೋವಂಥವರಿಗೆ ನ್ಯಾಯ ಸಿಕ್ಕುತ್ತೆ, ಬಡವರಿಗೆ, ದುರ್ಬಲರಿಗೆ, ಅಸಹಾಯಕರಿಗೆ ನ್ಯಾಯ ಸಿಗ್ತಾ ಇಲ್ಲ ಇವತ್ತು ಅನ್ನೋ ಒಂದು ದೊಡ್ಡ ಮಟ್ಟದ ಆರೋಪಗಳು ಜನಮಾನಸದಲ್ಲಿ ಹರಿದಾಡ್ತಾ ಇತ್ತು. ಆದರೆ ಈ ಒಂದು ತೀರ್ಮಾನ ಏನಾಗಿದೆಯಲ್ಲ ಪ್ರಜ್ವಲ್ ರೇವಣ್ಣ ಅವರ ಕೇಸ್ನಲ್ಲಿ, ನಿಜವಾಗ್ಲೂ ಇದನ್ನು ನೋಡಿದಾಗ ನಮ್ಮ ನ್ಯಾಯಾಲಯಗಳಲ್ಲಿ ಇನ್ನೂ ಕೂಡ ನ್ಯಾಯದ ನಿರೀಕ್ಷೆನ ಮಾಡಬಹುದು ಅಂತ ಜನ ಇವತ್ತು ಯೋಚನೆ ಮಾಡೋ ಮಟ್ಟಕ್ಕೆ ಈ ತೀರ್ಪು ಹೊರಗಡೆ ಬಂದಿರೋದು ತುಂಬ ಸ್ವಾಗತಾರ್ಹವಾಗಿದೆ. ಜನರು ನ್ಯಾಯಾಲಯಗಳನ್ನ ಒಪ್ಕೊಳ್ಳೋವಂಥ ಒಂದು ವಾತಾವರಣನ ನಿಜವಾಗ್ಲೂ ಇದು ಸೃಷ್ಟಿ ಮಾಡಿದೆ. ಆದರೆ ನಾವಿಲ್ಲಿ ಇನ್ನೂ ಒಂದು ಯೋಚನೆ ಮಾಡಬೇಕಾಗಿರೋ ವಿಚಾರ ಏನಂದರೆ, ಯಾರು
ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಪ್ರಕರಣದಲ್ಲಿ ಒಂದಷ್ಟು ಪೆನ್ಡ್ರೈವ್ಗಳನ್ನ ಒಂದಷ್ಟು ವೀಡಿಯೋಗಳನ್ನ ರಿಲೀಸ್ ಮಾಡಿದ್ರಲ್ಲ ವೀಕ್ಷಕರೇ, ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು, ಪ್ರಜ್ವಲ್ ರೇವಣ್ಣನಿಗೆ ಈ ಅತ್ಯಾಚಾರ ಪ್ರಕರಣದಲ್ಲಿ ಏನು ಶಿಕ್ಷೆ ಆಗಿದೆ ಅಂತಹದ್ದೇ ಒಂದು ಶಿಕ್ಷೆ ಯಾರು ಈ ಪೆನ್ಡ್ರೈವ್ಗಳನ್ನ ಬಿಟ್ಟರು, ಈ ವಿಡಿಯೋಗಳನ್ನ ಜಾಲತಾಣಗಳಲ್ಲಿ ಹರಿದು ಬಿಟ್ಟರು ಅವ್ರಿಗೂ ಕೂಡ ಆಗಬೇಕಾಗಿದೆ. ನಾನು ಏನಕ್ಕೆ ಅವ್ರಿಗೂ ಕೂಡ ಆಗಬೇಕಾಗಿದೆ ಅಂತ ಹೇಳ್ತೀನಿ ಅಂದರೆ, ನೋಡಿ, ಅದು ಯಾರು ಆ ವಿಡಿಯೋಗಳನ್ನ ಜಾಲತಾಣಗಳಲ್ಲಿ ಹರಿದು ಬಿಟ್ಟರು, ಆ ಜಾಲತಾಣಗಳಲ್ಲಿ ನೀವು ವೀಕ್ಷಣೆ ಮಾಡಿ ನೀವು ನೋಡ್ಬೋದು ಆ ವಿಡಿಯೋಗಳನ್ನ. ಪ್ರಜ್ವಲ್ ರೇವಣ್ಣನ ಮುಖ ಎಲ್ಲೂ ಕೂಡ ಸ್ಪಷ್ಟವಾಗಿ ಕಾಣಿಸೋದಿಲ್ಲ, ಅಸ್ಪಷ್ಟವಾಗಿದೆ. ಅವರ ದೇಹದ ಕೆಲವು ಭಾಗಗಳು ಕಾಣುತ್ತೆ ಹೊರತು ಆ ವಿಡಿಯೋದಲ್ಲಿ ಮುಖ ಕಾಣೋದಿಲ್ಲ. ಆದರೆ ಅದೇ ವಿಡಿಯೋದಲ್ಲಿ ಯಾವ ಹೆಣ್ಣುಮಕ್ಕಳು, ಯಾವ ಸಂತ್ರಸ್ತೆಯರು ಈ ಕಾಮುಕನ ಬಲೆಗೆ ಬಿದ್ದು ಅತ್ಯಾಚಾರಕ್ಕೆ ಒಳಗಾಗಿದ್ದರು, ಆ ಹೆಣ್ಣು ಮಕ್ಕಳ ಸ್ಪಷ್ಟವಾದ ಮುಖಗಳು ಆ ವಿಡಿಯೋಗಳಲ್ಲಿ ಕಾಣಿಸ್ತದೆ. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋ ವಿಚಾರ ಏನಂದರೆ, ಯಾರು ಈ ವಿಡಿಯೋಗಳನ್ನ ಅರಿಬಿಟ್ರು ಅವ್ರ ಉದ್ದೇಶ ಏನಾದರೂ ಇರಲಿ, ಅವರ ಉದ್ದೇಶ ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋದೇ ಇದ್ದರೆ ಸಂತೋಷ ಆಗಿದೆ. ಈಗ ನ್ಯಾಯ ಸಿಕ್ಕಿದೆ ಆ ಹೆಣ್ಮಕ್ಳಿಗೆ. ಆದರೆ ಆ ಹೆಣ್ಣು ಮಕ್ಕಳ ಮಖನ ತೋರಿಸಿದ್ದಾರೆ. ಹೌದು ವೀಕ್ಷಕರೇ, ಇವತ್ತು ಸಮಾಜದಲ್ಲಿ ಆ ಹೆಣ್ಣು ಮಕ್ಕಳು ತಲೆ ಎತ್ತುಕೊಂಡು ತಿರುಗದೇ ಇರುವಂಥ ಪರಿಸ್ಥಿತಿನ ಇವತ್ತು ಈ ಯಾರು ವಿಡಿಯೋಗಳನ್ನ ಅರಿಬಿಟ್ರಲ್ಲ ಅಯೋಗ್ಯರು ಮಾಡಿದ್ದಾರೆ. ಆ ಹೆಣ್ಣು ಮಕ್ಕಳ ಮಖನ ಬ್ಲರ್ ಮಾಡಿಲ್ಲ. ಹೌದು, ಆ ಒಂದು ಸೂಕ್ಷ್ಮ ಸಂವೇದನೆಯೂ ಕೂಡ ಈ ಜನರಲ್ಲಿ ಇರಲಿಲ್ಲ. ಇವತ್ತು ಆ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಾಗಿರ್ಬೋದು ಯೋಚನೆ ಮಾಡಿ. ಒಂದು ಹೆಣ್ಣು ಮಕ್ಕಳ ಜಾಗದಲ್ಲಿ ನಾವು ನಿಂತು ನೋಡೋದಾದರೆ ಆ ಹೆಣ್ಣುಮಕ್ಳು ಇವತ್ತು ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗೋಕ್ಕಾಗೋದಿಲ್ಲ. ಅಂಥ ಒಂದು ಪರಿಸ್ಥಿತಿನ ಈ ವಿಡಿಯೋ ರಿಲೀಸ್ ಮಾಡಿದವ್ರು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಅವ್ರಿಗೂ ಕೂಡ ಘನಘೋರವಾದಂಥ ಶಿಕ್ಷೆ ಆಗಬೇಕು, ಖಂಡಿತ ಆಗಲೇಬೇಕು ಅವ್ರಿಗೂ ಕೂಡ. ಅವ್ರ ಮೇಲೆ ಈಗಾಗಲೇ ಕೇಸ್ಗಳು ನಡೀತಿದೆ. ಆದರೆ ಹೆಂಗೆ ಪ್ರಜ್ವಲ್ ರೇವಣ್ಣನ ಕೇಸ್ ವಿಚಾರಣೆಯಾಗಿ ಅಷ್ಟು ಬೇಗ ತೀರ್ಪನ್ನು ಕೊಟ್ಟರು, ಅದೇ ರೀತಿಯಲ್ಲಿ ಕೂಡ ಆ ವಿಡಿಯೋಗಳನ್ನ ಅರಿಬಿಟ್ಟ ಯಾರಿದ್ದಾರೆ ದಯಮಾಡಿ ಅವ್ರಿಗಳಿಗೂ ಕೂಡ ಇಂಥದೇ ಒಂದು ಘನಘೋರವಾದ ಶಿಕ್ಷೆ ಆಗಬೇಕಾಗಿದೆ. ಹೌದು, ಘನಘೋರವಾದ ಶಿಕ್ಷೆ ಆಗಬೇಕಾಗಿದೆ. ಯಾವ ಅಸಹಾಯಕ ಹೆಣ್ಣುಮಕ್ಕಳು, ಅಬಲೆಯರು, ಬಡವರು ಸಹಾಯನ ಕೇಳಿಕೊಂಡು ಈ ದೊಡ್ಡ ಮನುಷ್ಯ ರೇವಣ್ಣ ಹತ್ರ, ಪ್ರಜ್ವಲ್ ರೇವಣ್ಣ ಅವ್ರ ಹತ್ರ ಹೋದರೆ ಆ ಹೆಣ್ಣು ಮಕ್ಕಳ ಅಸಹಾಯಕತೆನ ತನ್ನ ಕಾಮ ಕ್ರೀಡೆಗೋಸ್ಕರ ಆ ಹೆಣ್ಣುಮಕ್ಕಳನ್ನ ಬಳಸ್ಕೊಂಡು ಅಸಹ್ಯವಾಗಿ ಆ ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿಕೊಂಡು ತನ್ನ ಮೊಬೈಲ್ ಫೋನಲ್ಲಿ ಇಟ್ಕೋತಾನೆ ಅಂದರೆ ಈ ಮನುಷ್ಯ ಯಾವ ರೀತಿಯ ಮನಸ್ಥಿತಿನಲ್ಲಿ ಈ ಮನುಷ್ಯ ಇದ್ದ ಅಂತ ನೀವು ಯೋಚನೆ ಮಾಡಿ ವೀಕ್ಷಕರೇ, ಯೋಚನೆ ಮಾಡಿ. ನಿಜವಾಗಲೂ ಇದೊಂದು ದುರಂತ, ಇದು ನಡಿಬಾರ್ದಾಗಿತ್ತು. ಒಬ್ಬ ದೊಡ್ಡ ಮಟ್ಟದ ರಾಜಕಾರಣಿಯಾಗಿ ಒಂದು ದೊಡ್ಡ ರಾಜಕಾರಣದ ಕುಟುಂಬದಿಂದ ಬಂದಂತಹ ಒಂದು ಕುಡಿ ಇವತ್ತು ಇಂಥ ಒಂದು ಘನಘೋರವಾದ ಶಿಕ್ಷೆಯ ಒಳಗಾಗಿದ್ದಾನೆ, ಇಂಥ ಒಂದು ಘನಘೋರವಾದ ಪೈಶಾಚಿಕ ಕೃತ್ಯನ ಮಾಡಿದ್ದಾನೆ ಅಂದರೆ ಇವರ ಮಾನಸಿಕತೆಗೆ ಏನಂತ ಹೇಳಬೇಕು ಹೇಳಿ. ಹೌದು ವೀಕ್ಷಕರೇ, ನೋಡಿ, ಪ್ರಜ್ವಲ್ ರೇವಣ್ಣ ಒಂದು ದೊಡ್ಡ ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥ ಕುಟುಂಬದಿಂದ ಬಂದಂತಹ ಒಂದು ಹುಡುಗ. ಸಾಕಷ್ಟು ನಿರೀಕ್ಷೆಗಳು ಆ ಪಕ್ಷದ ಕಾರ್ಯಕರ್ತರಲ್ಲಿ ಇತ್ತು, ಖಂಡಿತ ಇತ್ತು. ಏನಕ್ಕೆ ಅಂದರೆ ಪ್ರಜ್ವಲ್ ರೇವಣ್ಣ ತುಂಬ ಆ್ಯಕ್ಟಿವ್ ಆಗಿದ್ದರು, ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ರಾಜಕೀಯವಾಗಿ ಈ ಮನುಷ್ಯ ತುಂಬ ಮೇಲೆ ಬರ್ತಾನೆ. ಮುಂದೆ ಕುಮಾರಸ್ವಾಮಿಯ ನಂತರ JDS ಪಕ್ಷನ ಮುನ್ನಡೆಸ್ತಕ್ಕಂತಹ ಯಾವನಾದರೂ ಒಬ್ಬ ನಾಯಕ ಆ ಪಕ್ಷದಲ್ಲಿದ್ದಾನೆ ಅಂದರೆ ಅದು ಯಾರಪ್ಪ ಅಂತ ಕೇಳಿದ್ರೆ ಪ್ರಜ್ವಲ್ ರೇವಣ್ಣ ಅಂತ ಕಾರ್ಯಕರ್ತರು ಹೆಮ್ಮೆಯಿಂದ ಹೇಳ್ತಾಯಿದ್ರು. ಆದರೆ ಇವತ್ತು ಆ ಕಾರ್ಯಕರ್ತರ ಏನು ಆ ನಂಬಿಕೆ ಇತ್ತಲ್ಲ, ಆ ನಂಬಿಕೆಗೂ ಕೂಡ ಇವರು ಪೆಟ್ಟು ಕೊಟ್ಟಿದ್ದಾರೆ, ಅವರಿಗೆ ಘಾಸಿಯಾಗಿದೆ. ಇವರು ಮಾಡಿರ್ತಕ್ಕಂತಹ ಈ ಘನಘೋರ ಅಪರಾಧ ಇದೆಯಲ್ವಾ, ಈ ಘನಘೋರ ಅಪರಾಧ ಸಮಾಜದಲ್ಲಿ ಯಾರೂ ಮಾಡಬಾರ್ದು, ಯಾರಿಂದರೂ ಇಂಥ ತಪ್ಪುಗಳಾಗಬಾರ್ದು. ಮತ್ತು ಇನ್ನೊಂದು ಇಲ್ಲಿ ಏನು ಅಂದರೆ, ಇಂತಹ ಹೆಣ್ಣು ಪೀಡಕರು ರಾಜಕಾರಣದಲ್ಲಿ ಸಾಕಷ್ಟು ಜನ ಇದ್ದಾರೆ ವೀಕ್ಷಕರೇ. ಇದು ಬರೀ ಪ್ರಜ್ವಲ್ ರೇವಣ್ಣಂದು ಇವತ್ತೇನಾಯಿತು ಶಿಕ್ಷೆ ಆಯಿತು ಹಂಗಾಗಿ ನಮಗೆಲ್ಲ ಗೊತ್ತಾಗ್ತಿದೆ. ಆದರೆ ಇಂಥದೇ ರೇಪ್ ಕೇಸ್ಗಳಲ್ಲಿ, ಹೆಣ್ಣು ಮಕ್ಕಳ ದೌರ್ಜನ್ಯ ಕೇಸ್ಗಳಲ್ಲಿ, ಸಾಕಷ್ಟು ಕೇಸ್ಗಳಲ್ಲಿ ಇನ್ನೂ ಕೂಡ
ರಾಜಕಾರಣಿಗಳು ಭಾಗಿಯಾಗಿದ್ದಾರೆ. ಅವ್ರ ಮೇಲೂ ಕೂಡ ವಿಚಾರಣೆಗಳು ನಡೀತಿದೆ. ನನ್ನ ಕಳಕಳಿಯ ಮನವಿ ಕೋರ್ಟ್ಗಳಲ್ಲಿ ದಯಮಾಡಿ ಯಾರೆಲ್ಲ ಇಂಥ ನೀಚ ಕೆಲಸಗಳಲ್ಲಿ ಮಾಡಿ ಕೇಸುಗಳಲ್ಲಿದ್ದಾರೆ, ದಯವಿಟ್ಟು ಇಂಥವ್ರದ್ದೆಲ್ಲ ತ್ವರಿತವಾಗಿ ವಿಚಾರಣೆ ಮಾಡಿ ಇವರಿಗೆಲ್ಲ ಶಿಕ್ಷೆ ಕೊಡೋ ಕೆಲಸ ಆಗಬೇಕು. ಮತ್ತು ಇನ್ನೊಂದು ಪ್ರಮುಖವಾದ ವಿಚಾರ ಈ ಕೇಸಲ್ಲಿ ಅಂದರೆ, ಯಾರು ಈ ಕೇಸನ್ನು ತನಿಖೆ ಮಾಡಿದ್ರು SITನವರು, ಅವರಿಗೆ ನಿಜವಾಗ್ಲೂ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಅಭಿನಂದನೆಯನ್ನು ಹೇಳಬೇಕಾಗಿದೆ. ಏನಕ್ಕೆ ಅಂದರೆ, ಇವತ್ತು ಸಮಾಜದಲ್ಲಿ ಪೊಲೀಸರು ಅಂದರೆ ಭ್ರಷ್ಟರು, ದುಷ್ಟರು, ಅವ್ರ ಹತ್ರ ಹೋದರೆ ನಮಗೆ ನ್ಯಾಯನೇ ಸಿಗೋದಿಲ್ಲ ಅಂತ ಬಡ ಜನರು, ಅಮಾಯಕರು, ಅಸಹಾಯಕರು, ನಿರ್ಗತಿಕರು ಇವತ್ತು ಪೊಲೀಸವ್ರ ಮೇಲೆ ವಿಶ್ವಾಸನೇ ಕಳ್ಕೊಂಡಿದ್ದಾರೆ. ಪೊಲೀಸವರು ಏನಿದ್ರು ಬರೀ ಶ್ರೀಮಂತರಿಗೆ, ದುಡ್ಡಿರೋರಿಗೆ, ಅವ್ರಿಗೆ ಮಾತ್ರನೇ ಅವ್ರ ಪರ ನಿಲ್ತಾರೆ, ನಮಗೇನು ಸಹಾಯ ಮಾಡಲ್ಲ ಇವರು, ನಾವೇನಾದರೂ ಕೇಸ್ ತೊಗೊಂಡೋದ್ರೆ ನಮ್ಮನ್ನು ಬೈದು ಕಳಿಸ್ತಾರೆ. ಈ ಥರದ ನಾನಾ ಥರದ ನೂರಾರು ಆರೋಪಗಳು ಪೊಲೀಸ್ನವ್ರ ಮೇಲೆ ಇದ್ದಾವೆ. ಆದರೆ ಇಂಥ ಪ್ರಕರಣಗಳನ್ನು ನೋಡಿದಾಗ ಖಂಡಿತವಾಗ್ಲೂ ನಮಗೆ ಮತ್ತೆ ಪೊಲೀಸ್ನವ್ರ ಮೇಲೆ ಆ ವಿಶ್ವಾಸ ಬರೋದಕ್ಕೆ ಈ ಒಂದು ತನಿಖೆಯಲ್ಲಿ, ಈ ಪ್ರಜ್ವಲ್ ರೇವಣ್ಣನ ಹತ್ಯಾಚಾರ ತನಿಖೆಯಲ್ಲಿ ಪೊಲೀಸರು ಮಾಡಿರೋ ಕೆಲಸ ಇದೆಯಲ್ಲ, ಇದು ನಿಜವಾಗ್ಲೂ ಶ್ಲಾಘನೀಯ ಕೆಲಸ. ಇದು ಪೊಲೀಸರಿಗೆ ಒಂದು ಸಲ್ಯೂಟ್ ಮಾಡಲೇಬೇಕು ಈ ವಿಚಾರದಲ್ಲಿ. ಹೌದು ವೀಕ್ಷಕರೇ. ಮತ್ತು ಸರ್ಕಾರನೂ ಕೂಡ ಏನು ಈ SIT ಟೀಮ್ನಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ರು ಅವರುಗಳಿಗೆ ಎಲ್ಲನೂ ಕೂಡ ಮುಖ್ಯಮಂತ್ರಿಗಳ ಪದಕಕ್ಕೆ ರೆಫರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗೆಯೇ ರಾಷ್ಟ್ರಪತಿಗಳ ಪದಕನೂ ಕೂಡ ಇವರಿಗೆ ಸಿಗಬೇಕು, ನಾವು ರಾಷ್ಟ್ರಪತಿ ಪದಕಕ್ಕೂ ಕೂಡ ರೆಫರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಖಂಡಿತ ಮಾಡಿ. ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿ ದೊಡ್ಡ ರಾಜಕೀಯ ಹಿನ್ನೆಲೆ ಇದ್ದ ಒಬ್ಬ ಮನುಷ್ಯನಿಗೆ ಇವತ್ತು ಯಾವ ಒತ್ತಡಗಳಿಗೂ ಆಮಿಷಗಳಿಗೂ ಒಳಗಾಗದೆ ಪೊಲೀಸ್ನವರು ಕೆಲಸ ಮಾಡಿ ಕೋರ್ಟುಗಳಿಗೆ ಸರಿಯಾದ ದಾಖಲೆಗಳನ್ನ ಕೊಟ್ಟು ಕಾಲಕಾಲಕ್ಕೆ ವಿಚಾರಣೆಗೆ ಹಾಜರಾಗಿ ಅವರಿಗೆ ಶಿಕ್ಷೆ ಕೊಡೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕೋ ಅದನ್ನೆಲ್ಲ ಪ್ರಾಮಾಣಿಕವಾಗಿ ಕೊಟ್ಟು ಸಮಾಜದಲ್ಲಿ ಇವತ್ತು ನ್ಯಾಯಾಲಯಗಳ ಮೇಲೆ ಮತ್ತು ಪೊಲೀಸರ ಮೇಲೆ ಒಂದು ನಂಬಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಈ ಒಂದು SIT ಟೀಮ್ ಇದೆಯಲ್ಲ, ಖಂಡಿತ ಇವರಿಗೆ ಆ ಬಹುಮಾನಗಳು ಬರಲೇಬೇಕು. ಆ ಪ್ರಶಸ್ತಿಗಳಿಗೆ ಇವರು ನಿಜವಾಗಲೂ ಅರ್ಹರು ಅಂತ ಹೇಳ್ತಾ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.